ರಿಲೀಸ್ಗೂ ಮುನ್ನ ತಾಜ್ ಸ್ಟೋರಿ ಸಿನಿಮಾ ವಿವಾದವನ್ನು ಹುಟ್ಟುಹಾಕಿದೆ. ದಿ ತಾಜ್ ಸ್ಫೋಟೋ ಚಿತ್ರದ ಪೋಸ್ಟರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಾಜ್ ಮಹಲ್ ಮೇಲಿಂದ ಶಿವ ಹೊರಬರ್ತಿರುವಂತಹ ದೃಶ್ಯಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ದೇಗುಲವಿದ್ದ ಸ್ಥಳದಲ್ಲಿ ತಾಜ್ ನಿರ್ಮಿಸಲಾಗಿದೆ ಅನ್ನೋ ವಿವಾದ ಇತ್ತು. ಈಗ ಮತ್ತೆ ವಿವಾದವನ್ನ ಸೃಷ್ಟಿಸಿದೆ ದಿ ತಾಜ್ ಸ್ಟೋರಿ. ವ್ಯಾಪಕ ಟೀಕೆಗಳ ಬೆನ್ನಲ್ಲೇ ಪೋಸ್ಟರ್ನ ಡಿಲೀಟ್ ಮಾಡಿದ್ದಾರೆ ನಿರ್ಮಾಪಕರು. ಪೋಸ್ಟರ್ ಡಿಲೀಟ್ ಮಾಡಿದ್ದಾರೆ ನಿರ್ಮಾಪಕರಾಗಿರುವಂತಹ ಪರೇಶ್. ಇನ್ನು ಪೋಸ್ಟರ್ ಡಿಲೀಟ್ ಬಳಿಕ ಚಿತ್ರದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಯಾವುದೇ ಧಾರ್ಮಿಕ ವಿಷಯ ಬಿಂಬಿಸೋದಿಲ್ಲ, ತಾಜ್ ಒಳಗೆ ಶಿವ ದೇವಾಲಯವಿದೆ ಎಂದು ಹೇಳೋದಿಲ್ಲ, ಕೇವಲ ಐತಿಹಾಸಿಕ ಸಂಗತಿಗಳ ಮೇಲೆ ಕೇಂದ್ರೀಕರಿಸುತ್ತೆ. ದಿ ತಾಜ್ ಸ್ಟೋರಿ ಚಿತ್ರ ನಿರ್ಮಾಪಕ ಪರೇಶ್ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಹಳ ವಿವಾದ ವ್ಯಕ್ತವಾಯಿತು ಸೋಷಿಯಲ್ ಮೀಡಿಯಾದಲ್ಲಂತರೂ ಕೂಡ. ತಾಜ್ ಮಹಲಿಂದ ಶಿವ ಹೊರಬರೋದು ಅಂದರೆ ಅಲ್ಲಿ ಮೊದಲು ಹಿಂದೂ ದೇವಾಲಯವಿತ್ತು ಅಥವಾ ಹಿಂದೂ ದೇವಾಲಯಗಳ ಕುರುಹುಗಳೇನಾದರೂ ಒಳಗಡೆ ಇದ್ದಾವ, ಈ ಆ್ಯಂಗಲಲ್ಲಿ ಏನಾದರೂ ನಿರ್ಮಾಪಕ ಅಥವಾ ನಿರ್ದೇಶಕರು ಸೇರಿಕೊಂಡು ಕೋಮು ಪ್ರಚೋದನೆ ಬಿಂಬಿಸುವಂತಹ ಚಿತ್ರವನ್ನು ಮಾಡಿದ್ದಾರಾ ಅಂಥೇಳಿ ಸಹಜವಾಗಿ ಆಕ್ರೋಶಗಳು, ಒಂದು ಕೋಮಿನ ಆ ಒಂದು ಸೋಷಿಯಲ್ ಮೀಡಿಯಾ ಅಭಿಪ್ರಾಯಗಳು ಬರ್ತಾ ಇದ್ವು. ಬಟ್ ಈಗ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ಥರದ ಯಾವುದೇ ರೀತಿಯಾದಂಥ ದೃಶ್ಯಗಳು ಈ ಸಿನಿಮಾದಲ್ಲಿಲ್ಲ. ಯಾವುದೇ ಕೋಮು ಪ್ರಚೋದನೆ ಕೊಡುವಂತಹ ಸನ್ನಿವೇಶಗಳು ಕೂಡ ಇದರಲ್ಲಿ ಇಲ್ಲ. ದೇಗುಲವಿದ್ದ ಸ್ಥಳದಲ್ಲಿ ತಾಜ್ ನಿರ್ಮಿಸಲಾಗಿದೆ ಅನ್ನುವಂಥ ವಿಚಾರ ಕೂಡ ಇದರಲ್ಲಿ ಬರೋದಿಲ್ಲ. ಹಾಗಾಗಿಯೇ ಇದಕ್ಕೆ ಕ್ಲಾರಿಟಿಯನ್ನು ಕೊಡುವಂಥ ಅವಶ್ಯಕತೆ ಇತ್ತು. ಈಗ ನಿರ್ಮಾಪಕರು ಕೊಟ್ಟಿದ್ದಾರೆ.